ವಿಶ್ವವಿಖ್ಯಾತ ಹಂಪಿ ಉತ್ಸವ ಇದೇ ಫೆಬ್ರವರಿ 13, 14 ಹಾಗೂ 15ರಂದು ನಡೀತಾ ಇದೆ. ಇದನ್ನು ಹಂಪಿ ಉತ್ಸವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಸೊ ಈ ಸಲ 5 ವೇದಿಕೆಗಳನ್ನ ನಾವು ಮಾಡಿದ್ದೀವಿ. ಅನೇಕ ಸ್ಥಳೀಯರು ಅವರ ಒತ್ತಾಯ ಇತ್ತು, ನೀವು ಈ ಥರ ಹೆಸರುಗಳನ್ನ ಮಾರ್ಪಾಡು ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಈ ಒಂದು ವೇದಿಕೆ ಹೆಸರುಗಳನ್ನ, ಹಳೆ ವೇದಿಕೆ ಜೊತೆಗೆ ಈ ಹೆಸರುಗಳನ್ನು ಸಹ ನಾವು ಮರುನಾಮಕರಣ ಮಾಡಿದ್ದೀವಿ. ಪ್ರತಿ ಸಲ ಮೇನ್ ವೇದಿಕೆಯಲ್ಲೇ ನೀವೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರಿ, ಎರಡನೇ ವೇದಿಕೆ ಸ್ವಲ್ಪ ಕಡಿಮೆ ಅಂತ ಇದ್ರು. ಸೊ ಈ ಸಲ ನಾವು ಎರಡನೇ ವೇದಿಕೆಯಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಹಾಗೂ 15ನೇ ತಾರೀಕು ಶಿವರಾತ್ರಿ ಇರೋದ್ರಿಂದ ನಾವು ಶಿವನಿಗೆ ಸಂಬಂಧಪಟ್ಟಂಥ ಹಾಡುಗಳಾಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಅಥವಾ ಹರಿಕತೆ ಆಗಿರ್ಬೋದು, ಈ ಥರ ಕಾರ್ಯಕ್ರಮಗಳನ್ನೇ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಬ್ಬ ಆಚರಣೆ ಮಾಡ್ತಿರ್ತಾರೆ, ಭಕ್ತಾದಿಗಳಿಗೆ ಅನುಕೂಲ ಆಗಲಿ, ಅವರು ಸಹ ಒಂದು ಶಿವನ ಒಂದು ಆರಾಧನೆ ಮಾಡಲಿ ಅಂತ ನಾವು ಶಿವನಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅಹೋರಾತ್ರಿ ಅಲ್ಲಿ ಕಾರ್ಯಕ್ರಮ ದೇವಸ್ಥಾನದೊಳಗೆ ಆಗುತ್ತೆ. ಜಾಗರಣೆ ಇರುವಂಥ ಭಕ್ತಾದಿಗಳು ಅಲ್ಲಿ ಬಂದು ತಮ್ಮ ಒಂದು ದೇವರ ಸೇವೆಯನ್ನು ಮಾಡ್ಬೋದು. ಅದೇ ರೀತಿ ನಾವು ಲಾಸ್ಟ್ ಟೈಮು ಕಡ್ಡಿರಾಂಪುರದಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಈ ಸಲ ಮುಖ್ಯ ವೇದಿಕೆ ಹತ್ರ ಸುಮಾರು 20 ಎಕರೆ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಿಂದೆ ಏನು ಅವರು ಕಡ್ಡಿರಾಂಪುರದ ಹತ್ರ ನಿಲ್ಲಿಸ್ತಾ ಇದ್ರು, ಈಗ ವೇದಿಕೆವರೆಗೂ ವೆಹಿಕಲ್ನ ತೊಗೊಂಡು ಬರ್ಬೋದು. ಅಕಸ್ಮಾತ್ ಅದೆಲ್ಲ ಫಿಲ್ಲಪ್ ಆದರೆ ನೆಕ್ಸ್ಟು ಕಡ್ಡಿರಾಂಪುರದ ಹತ್ರ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲಿ ಅವರು ನಿಂತ್ಕೋಬೇಕಾಗುತ್ತೆ, ವೆಹಿಕಲ್ ಸ್ಟಾಪ್ ಮಾಡಬೇಕಾಗುತ್ತೆ. ಆಮೇಲೆ 1 ವೇ ಇರುತ್ತೆ, ಇದು ಕಡ್ಡಿರಾಂಪುರ್ ಟು ಹಂಪಿ ಬಂದು ನೆಕ್ಸ್ಟ್ ಅವರು ಮತ್ತೆ ವಾಪಸ್ ಇದೇ ವೇಯಲ್ಲಿ ಬರೋ ಹಾಗಿಲ್ಲ, ಅವರು ಹಂಪಿ ಕಮಲಾಪುರ ವಯಾ ಕಮಲಾಪುರ ಹೋಗಬೇಕಾಗುತ್ತೆ. ಬೈಕ್ ರ್ಯಾಲಿ 10ನೇ ತಾರೀಕು ಇರುತ್ತೆ, ಅದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ನಮ್ಮ ಹೊಸಪೇಟೆಯಿಂದ ನಮ್ಮ ವಿರೂಪಾಕ್ಷ ದೇವಸ್ಥಾನದವರೆಗೂ. ಹಾಗೂ ತುಂಗ ಆರತಿ 11ನೇ ತಾರೀಕು ನಮ್ಮ ವಿರೂಪಾಕ್ಷೇಶ್ವರ ನದಿ ದಡ ಏನಿದೆ ಅಲ್ಲಿ ವಿಶೇಷವಾಗಿ ಈ ಸಲ ತುಂಗ ಆರತಿಯನ್ನು ಮಾಡಲಾಗ್ತಾ ಇದೆ. ಹಾಗೂ ವಿಜಯನಗರ ವಸಂತ ವೈಭವ ಎಂದಿನಂತೆ 12ನೇ ತಾರೀಕು 2/26 ಗುರುವಾರ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಥವಾ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವಡಕರಾಯನ ಗುಡಿ ಹತ್ರ. ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು ಈ ಸಲ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಶಾನ್ಬಾಗ್ ವೃತ್ತದಲ್ಲಿ ಅದನ್ನು ಅಂತ್ಯಗೊಳಿಸ್ತಾ ಇದ್ದೀವಿ. ಅಲ್ಲೇ ಒಂದು ವೇದಿಕೆ ಮಾಡಿ ಅಲ್ಲೇ ನಾವು ಒಂದು ವಸಂತ ಆರತಿ ಅಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಎಲ್ಲ ಜನಗಳು ಬಂದು ಅಲ್ಲಿ ಸೇರಿ ಆ ಒಂದು ವೈಭವವನ್ನು ಅವರು ವೀಕ್ಷಣೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ. ನೆಕ್ಸ್ಟು ಹಂಪಿ ಬೈ ಸ್ಕೈ 12ನೇ ತಾರೀಕು ಉದ್ಘಾಟನೆ ಆಗ್ತಿದೆ ಬೆಳಿಗ್ಗೆ 10 ಗಂಟೆಗೆ. ನೆಕ್ಸ್ಟು ಎತ್ತುಗಳ ಪ್ರದರ್ಶನ 13ನೇ ತಾರೀಕು ಇರುತ್ತೆ. ಸಂಜೆ ಯಥಾ ಪ್ರಕಾರ ಕಾರ್ಯಕ್ರಮಗಳಿರುತ್ತೆ. ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಕಮಲಾಪುರ ಮತ್ತು ಬೇರೆ ಕಡೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಕದ್ಕೊಂಡು ಹೋಗ್ತಾ ಇದ್ದಾರಂತೆ. ದಿಸ್ ನಾಟ್ ಗುಡ್. ಈ ಥರ ಮಾಡಿದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿ ನಾವು ಚೆನ್ನಾಗಿ ಆಗಬೇಕು ಕಾರ್ಯಕ್ರಮ ಅಂತಂದರೆ ಈ ಥರ ಕಳ್ತನ ಮಾಡ್ಕೊಂಡು ಹೋದರೆ ಭಾಳ ಒಂದು ಮನವಿ ಸಾರ್ವಜನಿಕರಲ್ಲಿ. ಉತ್ಸವ ಎಲ್ಲ ನಿಮ್ಮ ಉತ್ಸವನೇ ನಾವು ಮಾಡ್ತಾ ಇದ್ದೀವಿ, ದಯವಿಟ್ಟು ಕೋಆಪ್ರೇಟ್ ಮಾಡಿ, ಈ ಥರ ಮಾಡಬೇಡಿ. ಹಂಪಿ ಉತ್ಸವ ಪ್ರಯುಕ್ತ ನಮ್ಮ ವಿಜಯನಗರ ಜಿಲ್ಲಾ ಪೊಲೀಸ್ ಅಲ್ಲದೆ ಹೊರ ಜಿಲ್ಲೆಗಳು, ನಮ್ಮ ವಲಯ ಮತ್ತು ಹೊರ ವಲಯಗಳಿಂದನೂ ನಮಗೆ ಅಧಿಕಾರಿ ಸಿಬ್ಬಂದಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು ಅಲಾಟ್ ಮಾಡ್ತಾರೆ ನಮಗೆ. ಸುಮಾರು 8 SPs, 15 DSPs, 60 ಇನ್ಸ್ಪೆಕ್ಟರ್ಸ್, ಅರೌಂಡ್ 120 PSIs ಮತ್ತು 1500 ಮೆನ್, ಇಷ್ಟು ಜನ ಆಫೀಸರ್ಸ್ ಮತ್ತು ಸುಮಾರು 10 ಸ್ಟ್ರೈಕಿಂಗ್ ಫೋರ್ಸಸ್, ಈ ಥರ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಫಾರ್ ಎನ್ಶೂರಿಂಗ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ನಾವು 10 ವಿಮೆನ್ ಸೇಫ್ಟಿ ಐಲ್ಯಾಂಡ್ಸ್ ಅಂತ ನಾವು ಈ ಸಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರೇ ಮಹಿಳೆಯರಿಗೆ ಏನೇ ಸಹಾಯ ಬೇಕಿದ್ರೂ ಅವರು ಬಂದು ಆ ಸೇಫ್ಟಿ ಐಲ್ಯಾಂಡಲ್ಲಿ ಅಟ್ ಎವ್ರಿ ಇಂಪಾರ್ಟೆಂಟ್ ಜಂಕ್ಷನ್ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅನ್ ಐಲ್ಯಾಂಡ್, ಸೊ ದೇ ಕ್ಯಾನ್ ಅಪ್ರೋಚ್ ದಟ್ ಐಲ್ಯಾಂಡ್. ಏನೇ ಅವ್ರಿಗೆ ಸಹಾಯ ಬೇಕಿದ್ರೂ ಅದರಿಂದ ಪಡ್ಕೋಬಹುದಾಗಿದೆ. ಇದಲ್ಲದೆ ನಾವು ಸುಮಾರು 250 CCTV ಕ್ಯಾಮ್ರಾಸ್ನ ಅಳವಡಿಸ್ತಾ ಇದ್ದೀವಿ. CCTV 250 CCTV ಕ್ಯಾಮ್ರಾಸ್ ಅಳವಡಿಸ್ತಾ ಇದ್ದೀವಿ. CCTV ವ್ಯೂಯಿಂಗ್ಗೆ ಅಂತಲೇ ಒಂದು ಕಮಾಂಡ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿ 24/7 somebody will be watching those cameras and any coordination which is needed on field and command center, it will be done through CCTVs. ಇದಲ್ಲದೆ ನಾವು 10 ವಾಚ್ ಟವರ್ಸ್ ಸಹ ಅಳವಡಿಸ್ತಾ ಇದ್ದೀವಿ. ಸೊ ಮತ್ತು ವಿಮೆನ್ ಆ್ಯಂಡ್ ಚಿಲ್ಡ್ರನ್ಗೋಸ್ಕರನೇ ನಾವು ಆ್ಯಂಟಿ ಈವ್ ಟೀಸಿಂಗ್ ಸ್ಕ್ವಾಡ್ ಮಾಡಿದ್ದೀವಿ ಈ ಸಲ ಹೊಸದಾಗಿ. ಪ್ರತಿಯೊಂದು ಸೆಕ್ಟರಲ್ಲಿ ಇಡೀ ಹಂಪಿ ಪ್ರದೇಶನ ನಾವು ಸಬ್ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿ ಆ್ಯಂಟಿ ಈವ್ ಟೀಸಿಂಗ್ ಸ್ಕ್ವಾಡ್ಸ್ ಅವರು ಸದಾಕಾಲ ಮೂಮೆಂಟಲ್ಲಿ ಇರ್ತಾರೆ. ಎನಿ ಅನ್ವಾಂಟೆಡ್
ಆ್ಯಕ್ಟಿವಿಟೀಸ್ನ ತಡೆಯೋಕ್ಕೆ ಅವರು ರೌಂಡ್ಸಲ್ಲಿ ಇದ್ದು ಕಾರ್ಯನಿರ್ವಹಿಸ್ತಾರೆ. ವಿಶ್ವವಿಖ್ಯಾತ ಹಂಪಿ ಉತ್ಸವ ಇದೇ ಫೆಬ್ರವರಿ 13, 14 ಹಾಗೂ 15ರಂದು ನಡೀತಾ ಇದೆ. ಇದನ್ನು ಹಂಪಿ ಉತ್ಸವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಸೊ ಈ ಸಲ 5 ವೇದಿಕೆಗಳನ್ನ ನಾವು ಮಾಡಿದ್ದೀವಿ. ಅನೇಕ ಸ್ಥಳೀಯರು ಅವರ ಒತ್ತಾಯ ಇತ್ತು, ನೀವು ಈ ಥರ ಹೆಸರುಗಳನ್ನ ಮಾರ್ಪಾಡು ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಈ ಒಂದು ವೇದಿಕೆ ಹೆಸರುಗಳನ್ನ, ಹಳೆ ವೇದಿಕೆ ಜೊತೆಗೆ ಈ ಹೆಸರುಗಳನ್ನು ಸಹ ನಾವು ಮರುನಾಮಕರಣ ಮಾಡಿದ್ದೀವಿ. ಪ್ರತಿ ಸಲ ಮೇನ್ ವೇದಿಕೆಯಲ್ಲೇ ನೀವೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರಿ, 2ನೇ ವೇದಿಕೆ ಸ್ವಲ್ಪ ಕಡಿಮೆ ಅಂತ ಇದ್ರು. ಸೊ ಈ ಸಲ ನಾವು ಎರಡನೇ ವೇದಿಕೆಯಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಹಾಗೂ 15ನೇ ತಾರೀಕು ಶಿವರಾತ್ರಿ ಇರೋದ್ರಿಂದ ನಾವು ಶಿವನಿಗೆ ಸಂಬಂಧಪಟ್ಟಂಥ ಹಾಡುಗಳಾಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಅಥವಾ ಹರಿಕತೆ ಆಗಿರ್ಬೋದು, ಈ ಥರ ಕಾರ್ಯಕ್ರಮಗಳನ್ನೇ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಬ್ಬ ಆಚರಣೆ ಮಾಡ್ತಿರ್ತಾರೆ, ಭಕ್ತಾದಿಗಳಿಗೆ ಅನುಕೂಲ ಆಗಲಿ, ಅವರು ಸಹ ಒಂದು ಶಿವನ ಒಂದು ಆರಾಧನೆ ಮಾಡಲಿ ಅಂತ ನಾವು ಶಿವನಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅಹೋರಾತ್ರಿ ಅಲ್ಲಿ ಕಾರ್ಯಕ್ರಮ ದೇವಸ್ಥಾನದೊಳಗೆ ಆಗುತ್ತೆ. ಜಾಗರಣೆ ಇರುವಂಥ ಭಕ್ತಾದಿಗಳು ಅಲ್ಲಿ ಬಂದು ತಮ್ಮ ಒಂದು ದೇವರ ಸೇವೆಯನ್ನು ಮಾಡ್ಬೋದು. ಅದೇ ರೀತಿ ನಾವು ಲಾಸ್ಟ್ ಟೈಮು ಕಡ್ಡಿರಾಂಪುರದಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಈ ಸಲ ಮುಖ್ಯ ವೇದಿಕೆ ಹತ್ರ ಸುಮಾರು 20 ಎಕರೆ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಿಂದೆ ಏನು ಅವರು ಕಡ್ಡಿರಾಂಪುರದ ಹತ್ರ ನಿಲ್ಲಿಸ್ತಾ ಇದ್ರು, ಈಗ ವೇದಿಕೆವರೆಗೂ ವೆಹಿಕಲ್ನ ತೊಗೊಂಡು ಬರ್ಬೋದು. ಅಕಸ್ಮಾತ್ ಅದೆಲ್ಲ ಫಿಲ್ಲಪ್ ಆದರೆ ನೆಕ್ಸ್ಟು ಕಡ್ಡಿರಾಂಪುರದ ಹತ್ರ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲಿ ಅವರು ನಿಂತ್ಕೋಬೇಕಾಗುತ್ತೆ, ವೆಹಿಕಲ್ ಸ್ಟಾಪ್ ಮಾಡಬೇಕಾಗುತ್ತೆ. ಆಮೇಲೆ 1 ವೇ ಇರುತ್ತೆ, ಇದು ಕಡ್ಡಿರಾಂಪುರ್ ಟು ಹಂಪಿ ಬಂದು ನೆಕ್ಸ್ಟ್ ಅವರು ಮತ್ತೆ ವಾಪಸ್ ಇದೇ ವೇಯಲ್ಲಿ ಬರೋ ಹಾಗಿಲ್ಲ, ಅವರು ಹಂಪಿ ಕಮಲಾಪುರ ವಯಾ ಕಮಲಾಪುರ ಹೋಗಬೇಕಾಗುತ್ತೆ. ಬೈಕ್ ರ್ಯಾಲಿ 10ನೇ ತಾರೀಕು ಇರುತ್ತೆ, ಅದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ನಮ್ಮ ಹೊಸಪೇಟೆಯಿಂದ ನಮ್ಮ ವಿರೂಪಾಕ್ಷ ದೇವಸ್ಥಾನದವರೆಗೂ. ಹಾಗೂ ತುಂಗ ಆರತಿ 11ನೇ ತಾರೀಕು ನಮ್ಮ ವಿರೂಪಾಕ್ಷೇಶ್ವರ ನದಿ ದಡ ಏನಿದೆ ಅಲ್ಲಿ ವಿಶೇಷವಾಗಿ ಈ ಸಲ ತುಂಗ ಆರತಿಯನ್ನು ಮಾಡಲಾಗ್ತಾ ಇದೆ. ಹಾಗೂ ವಿಜಯನಗರ ವಸಂತ ವೈಭವ ಎಂದಿನಂತೆ 12ನೇ ತಾರೀಕು 2/26 ಗುರುವಾರ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಥವಾ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವಡಕರಾಯನ ಗುಡಿ ಹತ್ರ. ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು ಈ ಸಲ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಶಾನ್ಬಾಗ್ ವೃತ್ತದಲ್ಲಿ ಅದನ್ನು ಅಂತ್ಯಗೊಳಿಸ್ತಾ ಇದ್ದೀವಿ. ಅಲ್ಲೇ ಒಂದು ವೇದಿಕೆ ಮಾಡಿ ಅಲ್ಲೇ ನಾವು ಒಂದು ವಸಂತ ಆರತಿ ಅಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಎಲ್ಲ ಜನಗಳು ಬಂದು ಅಲ್ಲಿ ಸೇರಿ ಆ ಒಂದು ವೈಭವವನ್ನು ಅವರು ವೀಕ್ಷಣೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ. ನೆಕ್ಸ್ಟು ಹಂಪಿ ಬೈ ಸ್ಕೈ 12ನೇ ತಾರೀಕು ಉದ್ಘಾಟನೆ ಆಗ್ತಿದೆ ಬೆಳಿಗ್ಗೆ 10 ಗಂಟೆಗೆ. ನೆಕ್ಸ್ಟು ಎತ್ತುಗಳ ಪ್ರದರ್ಶನ 13ನೇ ತಾರೀಕು ಇರುತ್ತೆ. ಸಂಜೆ ಯಥಾ ಪ್ರಕಾರ ಕಾರ್ಯಕ್ರಮಗಳಿರುತ್ತೆ. ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಕಮಲಾಪುರ ಮತ್ತು ಬೇರೆ ಕಡೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಕದ್ಕೊಂಡು ಹೋಗ್ತಾ ಇದ್ದಾರಂತೆ. ಇಟ್ಸ್ ನಾಟ್ ಗುಡ್. ಈ ಥರ ಮಾಡಿದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿ ನಾವು ಚೆನ್ನಾಗಿ ಆಗಬೇಕು ಕಾರ್ಯಕ್ರಮ ಅಂತಂದರೆ ಈ ಥರ ಕಳ್ತನ ಮಾಡ್ಕೊಂಡು ಹೋದರೆ ಭಾಳ ಒಂದು ಮನವಿ ಸಾರ್ವಜನಿಕರಲ್ಲಿ. ಉತ್ಸವ ಎಲ್ಲ ನಿಮ್ಮ ಉತ್ಸವನೇ ನಾವು ಮಾಡ್ತಾ ಇದ್ದೀವಿ, ದಯವಿಟ್ಟು ಕೋಆಪ್ರೇಟ್ ಮಾಡಿ, ಈ ಥರ ಮಾಡಬೇಡಿ. ಹಂಪಿ ಉತ್ಸವ ಪ್ರಯುಕ್ತ ನಮ್ಮ ವಿಜಯನಗರ ಜಿಲ್ಲಾ ಪೊಲೀಸ್ ಅಲ್ಲದೆ ಹೊರ ಜಿಲ್ಲೆಗಳು, ನಮ್ಮ ವಲಯ ಮತ್ತು ಹೊರವಲಯಗಳಿಂದನೂ ನಮಗೆ ಅಧಿಕಾರಿ ಸಿಬ್ಬಂದಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು ಅಲಾಟ್ ಮಾಡ್ತಾರೆ ನಮಗೆ. ಸುಮಾರು 8 SPs, 15 DSPs, 60 ಇನ್ಸ್ಪೆಕ್ಟರ್ಸ್, ಅರೌಂಡ್ 120 PSIs ಮತ್ತು 1500 ಮೆನ್, ಇಷ್ಟು ಜನ ಆಫೀಸರ್ಸ್ ಮತ್ತು ಸುಮಾರು 10 ಸ್ಟ್ರೈಕಿಂಗ್ ಫೋರ್ಸಸ್, ಈ ಥರ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಫಾರ್ ಎನ್ಶೂರಿಂಗ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ನಾವು 10 ವಿಮೆನ್ ಸೇಫ್ಟಿ ಐಲ್ಯಾಂಡ್ಸ್ ಅಂತ ನಾವು ಈ ಸಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರೇ ಮಹಿಳೆಯರಿಗೆ ಏನೇ ಸಹಾಯ ಬೇಕಿದ್ದರೂ ಅವರು ಬಂದು ಆ ಸೇಫ್ಟಿ ಐಲ್ಯಾಂಡಲ್ಲಿ at every important junction we have established an island, so they can approach that island, ಏನೇ ಅವ್ರಿಗೆ ಸಹಾಯ ಬೇಕಿದ್ರೂ ಅದರಿಂದ ಪಡ್ಕೋಬಹುದಾಗಿದೆ. ಇದಲ್ಲದೆ ನಾವು ಸುಮಾರು 250 CCTV ಕ್ಯಾಮ್ರಾಸ್ನ ಅಳವಡಿಸ್ತಾ ಇದ್ದೀವಿ. CCTV 250 CCTV ಕ್ಯಾಮ್ರಾಸ್ ಅಳವಡಿಸ್ತಾ ಇದ್ದೀವಿ. CCTV ವ್ಯೂಯಿಂಗ್ಗೆ ಅಂತಲೇ ಒಂದು ಕಮಾಂಡ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿ 24/7 somebody will be watching those cameras, and any coordination which is needed on field and command center, it will be done through CCTVs. ಇದಲ್ಲದೆ ನಾವು 10 ವಾಚ್ ಟವರ್ಸ್ ಸಹ ಅಳವಡಿಸ್ತಾ ಇದ್ದೀವಿ. ಸೊ ಮತ್ತು ವಿಮೆನ್ ಆ್ಯಂಡ್ ಚಿಲ್ಡ್ರನ್ಗೋಸ್ಕರನೇ ನಾವು ಆ್ಯಂಟಿ ಈವ್ ಟೀಸಿಂಗ್ ಸ್ಕ್ವಾಡ್ ಮಾಡಿದ್ದೀವಿ ಈ ಸಲ ಹೊಸದಾಗಿ. ಪ್ರತಿಯೊಂದು ಸೆಕ್ಟರಲ್ಲಿ ಇಡೀ ಹಂಪಿ ಪ್ರದೇಶನ ನಾವು ಸಬ್ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿ ಆ್ಯಂಟಿ ಈವ್ ಟೀಸಿಂಗ್ ಸ್ಕ್ವಾಡ್ಸ್
ಅವರು ಸದಾಕಾಲ ಮೂಮೆಂಟಲ್ಲಿ ಇರ್ತಾರೆ. ಎನಿ ಅನ್ವಾಂಟೆಡ್ ಆ್ಯಕ್ಟಿವಿಟೀಸ್ನ ತಡೆಯೋಕ್ಕೆ ಅವರು ರೌಂಡ್ಸಲ್ಲಿ ಇದ್ದು ಕಾರ್ಯ ನಿರ್ವಹಿಸ್ತಾರೆ.